ಮಾಚೋಹಳ್ಳಿ ವ್ಯಾಪ್ತಿಯ ಮಾಚೋಹಳ್ಳಿ ಗೇಟ್ನಿಂದ ಪೂಜಾ ಆಸ್ಪತ್ರೆವರೆಗೂ ರಸ್ತೆ ಡಾಂಬರೀಕರಣ ಮತ್ತು ಬೀರಲಿಂಗೇಶ್ವರ ಬಡಾವಣೆ ಮತ್ತು ಕಡಬಗೆರೆ ದಾಸನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿದ ಎಸ್.ಆರ್. ವಿಶ್ವನಾಥ್. ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಚೋಹಳ್ಳಿ ಗೇಟ್ನಿಂದ ಪೂಜಾ ಆಸ್ಪತ್ರೆವರೆಗೂ ರಸ್ತೆ ಡಾಂಬರೀಕರಣ ಹಾಗೂ ಬೀರಲಿಂಗೇಶ್ವರ ಬಡಾವಣೆ ಮತ್ತು ಕಡಬಗೆರೆ ದಾಸನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್.ಆರ್. ವಿಶ್ವನಾಥ್ರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಎಂ. ರಾಮಮೂರ್ತಿ, ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ವೆಂಕಟರಾಮು, ಉಪಾಧ್ಯಕ್ಷೆ ಲೀಲಾವತಿ ಮೈಲಾರಪ್ಪ, ಪಂಚಾಯಿತಿ ಸದಸ್ಯರು, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯ ನರಸಿಂಹಮೂರ್ತಿ, ರಾಮಕೃಷ್ಣಯ್ಯ, ಸರಸ್ವತಿ ಮಾಯಣ್ಣ, ಹನುಮಕ್ಕ ಉದ್ದಂಡಯ್ಯ, ಸೌಮ್ಯ ಶ್ರೀನಿವಾಸ್, ಪ್ರಕಾಶ್ ಗೌಡ, ದಿವ್ಯಾ ವಿಜಯಕುಮಾರ್, ಸುಜಾತ, ರಂಜಿನಿ, ರಮೇಶ್, ಮಂಜುನಾಥ್, ಮಹೇಶ್ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. भारत माता की, भारतीय जनता पार्टी की, मोदी की, ವಿಜಯ್ ದಿವ್ಯಾ ಒಳ್ಳೆ ಹೊಟ್ಟೆ ಹಸೋ ಟೈಮಲ್ಲಿ ಮಾತಾಡಿದಾಗ ಒಳಗಡೆ ಇಲ್ಲಿ ಓಡಾಡ್ತಾ ಇರ್ತದೆ ನಮ್ಗೆ ಆಗಲೇ. ಬರ್ರಿ ಭಾರತ್ ಮಾತಾ ಕೆ, ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿ ಅಧಿಕಾರಿಗಳು ಎಸ್.ಆರ್. ವಿಶ್ವನಾಥ್ ಅವರಿಗೆ, ಎಸ್.ಆರ್. ವಿಶ್ವನಾಥ್ ಅವರಿಗೆ, ವಿಶ್ವನಾಯಕ ನರೇಂದ್ರ ಮೋದಿ ಅವರಿಗೆ, ಬಿಜೆಪಿಗೆ. ಊರವರಿಂದ ಬರ್ರಿ ಸಾಕು, ಗಡಾರಿ ಹಿಡಿದು ಸಾಕು, ಹಾಕೋದು ಬೇಡ. ನೆಂಟ್ರಿಗೆ ಫೋನ್ ಮಾಡಿಸೋದು ನಾವೇ. ಬರ್ರಿ ಸರಿ ಆಯ್ತು. ಏ ಬಾಲು ಇನ್ನ ಮಣ್ಣು ಹಾಕ್ಬೇಕು, ಕೊಡು, ನೀರು ಕೊಡು, ನೀರು ಕೊಡಿ, ಫೋಟೋಗೋಸ್ಕರ ಆಮೇಲೆ ಎಲ್ಲ ಇಟ್ಟು ಈಗ ಮಣ್ಣು ಇನ್ನು ಪೂರ್ತಿ ಆಮೇಲೆ ಮೇಲೆ ಹಾಕಿ ಇವತ್ತು ದಾಸನಪುರ ಹೋಬಳಿಯಲ್ಲಿ ಎರಡು ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಒಂದು ನಮ್ಮದೇನು ಪಾರ್ಲೇಜಿ ಅಂದರೆ ಚಿಕ್ಕಬಿದರ್ಕಲ್ಲಿಂದ ಅರಿಶಿನಕುಂಟೆ ನನ್ನ ಕ್ಷೇತ್ರದವರೆಗೂ ಇರ್ತಕ್ಕಂಥ ನ್ಯಾಷನಲ್ ಹೈವೇ, ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, 4-5 ಜಂಕ್ಷನ್ಗಳಲ್ಲಿ ಭಾಳ ಟ್ರಾಫಿಕ್ ಸಮಸ್ಯೆ ಆಗಿ ಸಂಜೆ ಮತ್ತು ಬೆಳಗ್ಗೆ ಜನಗಳು ನರಕವನ್ನು ಅನುಭವಿಸ್ತಾಯಿದ್ರು. ಸೊ ಈ ವಿಚಾರವಾಗಿ ನಾವು ನ್ಯಾಷನಲ್ ಹೈವೇ ಅವರು, ಪೊಲೀಸು, ರೆವಿನ್ಯೂ ಮತ್ತು ನಗರಸಭೆ ಮತ್ತು ಎಲ್ಲ ನಾಗರಿಕರ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ವಿ. ಅವರ ಸಲಹೆಯನ್ನು ಕೇಳಿದ್ವಿ. ಸೊ ಈ ಟ್ರಾಫಿಕ್ಕು ಮತ್ತು ಇವೆಲ್ಲ ಜನಸಂದಣಿ, ವೆಹಿಕಲ್ ಸಂದಣಿ ಯಾವ ರೀತಿ ನಿಗ್ರಹ ಮಾಡಬೇಕು ಅಂಥೇಳಿ ಅದಕ್ಕೊಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ತಕ್ಷಣಕ್ಕೆ ನಾವು ನಾಳೆಯಿಂದನೇ 1-2 ರಸ್ತೆಗಳನ್ನು ಏಕಮುಖ ಸಂಚಾರ ರಸ್ತೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ಸೊ ಅದು ಹಂತವಾಗಿ ಅದನ್ನು ಮಾಡಬೇಕಾಗ್ತದೆ. ಯಾಕಂದರೆ ಅದು ಸ್ಟೇಟ್ ಹೈವೇ, ಭಾಳಷ್ಟು ರಾಜ್ಯದ ಜನ ಎಲ್ಲ ಅಲ್ಲೇ ಹೋಗುವಂಥದ್ದು ಮತ್ತು ಅನೇಕ VIP ಮೂವ್ಮೆಂಟ್ ಇರ್ತದೆ. ಸೊ ಪೊಲೀಸ್ ಸ್ಟೇಷನ್ಗಳು ಕೊರತೆ ಐತೆ, ಸಿಬ್ಬಂದಿನೂ ಕೊರತೆ ಐತೆ, ಇವೆಲ್ಲವನ್ನು ಕೂಡ ಗಮನಕ್ಕೆ ತಂದಿದ್ದೀವಿ. ಎರಡನೇದು ಅಭಿವೃದ್ಧಿ ಮುಂದುವರಿದ ಭಾಗವಾಗಿ ಇವತ್ತು ನಮ್ಮ ಮಾಚೋಹಳ್ಳಿ ಮತ್ತು ಕಡಬಗೆರೆ ದಾಸನಪುರ ಹೋಬಳಿಯಲ್ಲಿ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದಷ್ಟು ಕಾಂಕ್ರೀಟ್ ರಸ್ತೆ ಮತ್ತು ಡಾಂಬರಿ ರಸ್ತೆಗಳಿಗೆ ಈ ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ಇವತ್ತು. ಸೊ ಈ ಅಭಿವೃದ್ಧಿ ಕೆಲಸ ಅಂತೂ ನಿರಂತರವಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ. ಇನ್ನೊಂದು 15-20 ದಿನದಲ್ಲಿ ಮತ್ತೆ ಈ ಭಾಗದಲ್ಲಿ ಇನ್ನೊಂದಷ್ಟು ಕಾಮಗಾರಿಗಳು ಮಂಜೂರಾಗಿದೆ. ಸೊ ಅದು ಟೆಂಡರ್ ಆದ ತಕ್ಷಣ
ಮತ್ತೆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಘಟನೆ ಬಗ್ಗೆ ಹೇಳಿದ್ದಾರೆ. ಈಗ ಅದು ಇಡೀ ದೇಶ ವಿದೇಶಗಳಲ್ಲೂ ಕೂಡ ಪ್ರಸ್ತುತ ಆಯಿತು. ಇವರು ಒಂದು ರೀತಿಯಲ್ಲಿ ಪೂರ್ವಭಾವಿ ತಯಾರಿ ಇಲ್ಲದೆ, ಒಬ್ರಿಗೊಬ್ಬರು ಕೋಆರ್ಡಿನೇಷನ್ ಇಲ್ಲದೇ ಇವತ್ತು 11 ಜನ ಅಮಾಯಕರ ಬಲಿಯಾಯಿತು. ನಮ್ಮ ಯಲಾಂಕದ 2 ಮಕ್ಕಳು ಕೂಡ ಆ ಒಂದು ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತೋಗಿರ್ತಕ್ಕಂಥದ್ದು. ಇದರಲ್ಲಿ ಏನು ಅಂತಂದರೆ, ಇವರೇ IPL ಕ್ರಿಕೆಟನ್ನು ಗೆದ್ರೇನೋ ಮತ್ತು ಸಾವಿರಾರು ಜನ ಲಕ್ಷಾಂತರ ಜನ ಅಭಿಮಾನಿಗಳನ್ನು ಇವರ ಅಭಿಮಾನಿಗಳನ್ನಾಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥ ಒಂದು ರಾಜಕೀಯ ದುರುದ್ದೇಶದಿಂದ ಕೆಲವರು ಇದರ ಕಾರ್ಯಕ್ರಮವನ್ನು ಸರಿಯಾಗಿ ಆಯೋಜನೆ ಮಾಡದೆ, ಪೊಲೀಸ್ ಅಧಿಕಾರಿಗಳು ಕೂಡ ಬೇಡ ಮಾಡೋಕ್ಕಾಗೋದಿಲ್ಲ, ಬಂದೋಬಸ್ತ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ತರಾತುರಿಯಲ್ಲಿ ಇವತ್ತು ಇದನ್ನು ಮಾಡಿದ್ದಾರೆ. ಇವತ್ತು ಕೋರ್ಟ್ ಕೇಸು ಕೂಡ ನಡೀತಾ ಇದೆ, ಸುಮೋಟೋ ಕೇಸ್ ಕೂಡ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ದೇಶದಲ್ಲಿ ಮುಜುಗರ ಆಗಿದೆ ಅದರದ್ದು. ಇವತ್ತು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರು ಕೂಡ ಅವರನ್ನು ಕರೆಸಿದ್ದಾರೆ ಅಂತೇಳಿ, ಏನು ಕರೆಸೋರೆ ಗೊತ್ತಿಲ್ಲ ನಮಗೆ, ಬಹುಶಃ ಇದರದ್ದು ಪ್ರಮುಖವಾಗಿ ಬರ್ತದೆ ಅದರಲ್ಲಿ. ಇವತ್ತು ಜನ ಅಂತೂ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೂಡ ಸರ್ಕಾರವನ್ನು ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡಿದ್ದಾರೆ. ಕೋರ್ಟು ಕೂಡ ಭಾಳ ಸೀರಿಯಸ್ ಆಗಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು, ಆದರೆ ಇದರ ಜವಾಬ್ದಾರಿಯನ್ನಂತೂ ರಾಜ್ಯ ಸರ್ಕಾರದ ಮುಖ್ಯಸ್ಥರು ಹೊರಬೇಕಾಗ್ತದೆ.